ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ವಾಕ್ಯವನ್ನು ಕೇಳುವಂಥ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನದಲ್ಲಿ ನಾವೊಂದು ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಅಂಶ ಪ್ರೀತಿಯ ಬಗ್ಗೆ. ನೋಡ್ರಿ, ದೇವರ ವಾಕ್ಯದಲ್ಲಿ ಪ್ರೀತಿಯ ಬಗ್ಗೆ ಅನೇಕ ಬಾರಿ ಅದು ವರ್ಣಿಸಲಾಗಿದೆ. ಹಾಗಾದರೆ ಈಗಿನ ಸಮಾಜದಲ್ಲಿ ವಾಸ ಮಾಡುವಂಥ ಮನುಷ್ಯರಾದ ನಮ್ಮೊಳಗೆ ಪ್ರೀತಿ ಯಾವ ರೀತಿ ಇದೆ ಎಂಬುದಾಗಿ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಈಗಿನ ಕಾಲದಲ್ಲಿ ಪ್ರೀತಿ ಅನ್ನೋದಕ್ಕಿಂತ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು ಹಾಗೂ ಲೋಪಗಳನ್ನುವಂಥದ್ದು ಬಹಳ ಎತ್ತಿ ಕಾಣುತ್ತಾ ಇದೆ. ಹಾಗಾದರೆ ದೇವರ ವಾಕ್ಯವು ಪ್ರೀತಿಯ ಬಗ್ಗೆ ಏನು ಹೇಳುತ್ತದೆ ನೋಡ್ರಿ. ಒಂದು ಕೊರಿಂಥದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ ದೇವರ ವಾಕ್ಯ ಹೇಳುತ್ತದೆ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟಿ ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಈ ದಿನ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರರು ಹಾಗೂ ಸಹೋದರಿಯರು, ಈಗ ನಮ್ಮಲ್ಲಿರುವಂಥ ಪ್ರೀತಿ ಎಂಥದ್ದು? ಹಾಗಾದರೆ ಪ್ರೀತಿಗೆ ಅಷ್ಟೊಂದು ಬೆಲೆ ಇದೆಯಾ? ಹೌದು, ನಿಜವಾಗ್ಲಿದೆ. ಕಾರಣ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಆತನು ನೀತಿವಂತರನ್ನು ಮಾತ್ರ ಆತನು ಪ್ರೀತಿ ಮಾಡಲಿಲ್ಲ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಪರಿಶುದ್ಧರನ್ನು ಮಾತ್ರ ಆತನು ಪ್ರೀತಿ ಮಾಡಲಿಲ್ಲ. ಹಾಗಾದರೆ ಯಾರನ್ನು ಪ್ರೀತಿ ಮಾಡಿದ್ರಪ್ಪ ಅಂದರೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಆತನು ಪಾಪಿಗಳನ್ನು ಆತನು ಪ್ರೀತಿ ಮಾಡಿದನು, ವ್ಯಭಿಚಾರ ಮಾಡುವವರನ್ನು, ಅದೇ ರೀತಿ ಕೆಟ್ಟ ಕೆಲಸ ಮಾಡುವಂಥವ್ರನ್ನು ಸಹ ಯೇಸು ಕ್ರಿಸ್ತನು ಪ್ರೀತಿಸಿದನು. ಕಾರಣ ಯೇಸು ಕ್ರಿಸ್ತನು ಮಾನವತ್ವದಲ್ಲಿ ಬದುಕುತ್ತಾ ಇರುವುದರಿಂದ ಯೇಸು ಕ್ರಿಸ್ತನು ಪ್ರತಿಯೊಬ್ಬೊಬ್ಬ ಮನುಷ್ಯರನ್ನು ಆತನು ಪ್ರೀತಿ ಮಾಡ್ತಾ ಇದ್ದನು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪ್ರೀತಿ ಬಹು ತಾಳ್ಮೆಯುಳ್ಳದೆಂಬುದಾಗಿ. ಹಾಗಾದ್ರೆ ಈಗಿನ ಕಾಲದಲ್ಲಿ ಅನೇಕರಲ್ಲಿ ತಾಳ್ಮೆ ಅನ್ನುವಂಥದ್ದು ಬಹಳ ಕಷ್ಟ ಪ್ರಿಯರೇ. ಹಾಗಾದ್ರೆ ಈಗ ದೇವರ ವಾಕ್ಯವನ್ನು ಕೇಳುವಂಥ ನಾವು ಒಂದು ಸಾರಿ ಆಲೋಚನೆ ಮಾಡಬೇಕು, ನಮ್ಮಲ್ಲಿ ತಾಳ್ಮೆ ಇದೆಯಾ ಇಲ್ಲವೇ ಎಂಬುದಾಗಿ. ಹಾಗಾದ್ರೆ ಒಬ್ಬರು ನಮಗೊಂದು ಮಾತನ್ನು ಹೇಳುವಾಗ ನಾವು ಅದನ್ನು ತಾಳ್ಮೆಯಿಂದ ಕೇಳ್ತಾ ಇದ್ವಾ ಅಥವಾ ನಾವು ಕೋಪಗೊಳ್ತಾ ಇದ್ವಿ ಎಂಬುದಾಗಿ ಇವತ್ತು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ. ಈ ಪ್ರೀತಿ ಎನ್ನುವಂಥದ್ದು ಅನೇಕರಿಗೆ ಅದು ದಯೆ ತೋರಿಸುತ್ತದೆ. ಯಾರಾದರೂ ಒಬ್ಬರು ಕಷ್ಟದಲ್ಲಿದ್ದರೆ ಅಯ್ಯೋ ಪಾಪ ಅನ್ನುವಂಥದ್ದು ಇವತ್ತು ಮನುಷ್ಯನಿರುವಂಥ ಪ್ರೀತಿ. ಅದನ್ನು ನಾವು ನೋಡ್ತೇವೆ, ಮನುಷ್ಯತ್ವ, ಮಾನವತ್ವ ಎಂಬುದಾಗಿ. ಹಾಗಾದರೆ ಈಗ ದೇವರ ವಾಕ್ಯ ಕೇಳುವಂಥ ನಮ್ಮಲ್ಲಿ ಯಾವ ಪ್ರೀತಿ ಇದೆ ಪ್ರಿಯರೇ? ನಾವು ಕಷ್ಟಪಡುವಂಥ ನೋಡಿ ಇವತ್ತು ನಾವು ಅಯ್ಯೋ ಎಂಬುದಾಗಿ ಅನ್ತಾ ಇದ್ದೀವ? ಅಥವಾ ಅವ್ರು ಕಷ್ಟಪಡೋದು ನೋಡಿ ಅವನ ಕಷ್ಟವನ್ನೇನು ಬೀಳ್ತಾನೆ ಬಿಡಿ ಎಂಬುದಾಗಿ ಹೇಳ್ತಾ ಇದ್ದೀವ? ಹಾಗಾದ್ರೆ ಈಗ ಅನ್ನೋದಾದರೆ ನಮ್ಮಲ್ಲಿ ಇವತ್ತು ಪ್ರೀತಿ ಅನ್ನುವಂಥದ್ದು ಕಾಣಲಿಕ್ಕಾಗಲ್ಲ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಪ್ರೀತಿ ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಮುಖ್ಯವಾಗಿ ಮನುಷ್ಯನಲ್ಲಿ ಇರಬಾರದನ್ನೊಂದು ಲಕ್ಷಣ ಹೊಟ್ಟೆ ಕಿಚ್ಚು ಪ್ರಿಯರೇ. ಯಾರಾದರೂ ಒಬ್ಬರು ನಮಗಿಂತ ಹೆಚ್ಚಾಗಿ ಉನ್ನತ ಸ್ಥಾನದಲ್ಲಿದ್ದರೆ ಇವತ್ತು ಅನೇಕರಿಗೆ ಹೊಟ್ಟೆ ಕಿಚ್ಚು. ಕಾರಣ ಅವನು ಒಂದು ಸ್ಥಾನದಲ್ಲಿ ಇದ್ದಾನೆ ಎಂಬುದಾಗಿ. ಹಾಗಾದ್ರೆ ನಿನ್ನಲ್ಲಿ ಪ್ರೀತಿ ಇರುವುದಾದರೆ ಒಬ್ಬನ ಮೇಲೆ ನೀನು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನು ಸತ್ಯವೇದದಲ್ಲಿ ಅನೇಕರಿಗೆ ಪ್ರೀತಿಯನ್ನು ತೋರಿಸಿದ್ದಾನೆ. ಇವತ್ತು ಯೇಸು ಕ್ರಿಸ್ತನನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಥವಾ ಯೇಸು ಕ್ರಿಸ್ತನ ವಾಕ್ಯಗಳನ್ನ ಫಾಲೋ ಮಾಡ್ತಾ ಇದ್ದೀವಿ ಎಂಬುದಾಗಿ ಹೇಳೋದು ದೊಡ್ಡದಲ್ಲ. ಆತನು ತೋರಿಸಿದ ಪ್ರೀತಿಯನ್ನು ನಾವು ಅನೇಕರಿಗೆ ತೋರಿಸಿ ಆ ಪ್ರೀತಿಯನ್ನು ಅನೇಕರಿಗೆ ಮಾದರಿಯಾಗಿ ತೋರಿಸಿದ್ದು ಯೇಸು ಕ್ರಿಸ್ತನ ಪ್ರೀತಿ ಪ್ರಿಯರೇ. ನೋಡ್ರಿ, ದೇವರ ವಾಕ್ಯ ಹೇಳಲ್ಪಡುತ್ತದೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಕಾರಣ ಯಾಕಂದ್ರೆ ದೇವರ ಲೋಕನ ಎಷ್ಟೋ ಆತನ ಪ್ರೀತಿ ಮಾಡ್ತಾ ಇದ್ದಾನೆ. ಲೋಕದಲ್ಲಿ ಅನೇಕ ತರವಾದಂಥ ಜನರಿದ್ದಾರೆ. ಎಲ್ಲರನ್ನು ಆತನು ಸಮಾನವಾಗಿ ದೇವರು ಪ್ರೀತಿ ಮಾಡೋದರಿಂದಲೇ ನಾವು ಅವರಿಗೆ ದೇವರು ಎಂಬುದಾಗಿ ಕರೀತಾ ಇದ್ವಿ. ಹಾಗಾದ್ರೆ ಇವತ್ತು ಮನುಷ್ಯದಲ್ಲಿ ವಾಸ ಮಾಡುವಂಥ ನಾವು, ಮನುಷ್ಯರ ಸ್ವಭಾವವನ್ನು ಹೊಂದಿರುವಂಥ ನಾವು ಎಲ್ಲರನ್ನು ಒಂದೇ ರೀತಿಯಾಗಿ ಇವತ್ತು ನಾವು ಪ್ರೀತಿ ಮಾಡ್ತಾ ಇದ್ದೀವ? ಇವತ್ತು ಒಬ್ಬರಿರುವಾಗಿ ಮತ್ತೊಬ್ಬರು ಇರೋದಿಲ್ಲ. ಒಬ್ಬರ ಮನಸ್ಥಿತಿ ಮತ್ತೊಬ್ಬರ ಮನಸ್ಥಿತಿಗೆ ಬಹಳ ವ್ಯತಿರೇಕವಾಗಿರ್ತದೆ. ಒಬ್ಬರ ಆಲೋಚನೆ ಮತ್ತೊಬ್ಬರ ಮಾತುಗಳು ಬಹಳ ವ್ಯತಿರೇಕ. ಆದರೆ ಇವತ್ತು ನಾವೆಲ್ಲರೂ ನಾವು ಪ್ರೀತಿ ಮಾಡ್ತಾ ಇದ್ವಿಲ್ಲ ಎಂಬುದಾಗಿ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರು ನಿಮ್ಮಲ್ಲಿರುವಂಥ ಪ್ರೀತಿ ಯಾವುದು? ನಿಮ್ಮಲ್ಲಿರುವಂಥ ಪ್ರೀತಿ ತಾಳ್ಮೆಯುಳ್ಳದ್ದ,
ಅದು ಕರುಣೆ ತೋರಿಸುವುದಾ ಅಥವಾ ಅದು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಎಂಬುದಾಗಿ ಇವತ್ತು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ದೇವರು ಏರಳವಾದ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.